ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕುರುಕ್ಷೇತ್ರ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಕುರುಕ್ಷೇತ್ರ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಕುರುಕ್ಷೇತ್ರ ಮೂವಿಯು ಮೇನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ಡಬ್ಬಿಂಗ್ ಆಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ಬಿಂಗ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಕುರುಕ್ಷೇತ್ರ ಮೂವಿಯಲ್ಲಿ ಮೇನಾಗಿ ಅಂಬರೀಷ್ ಅವರು ನಟಿಸಿದ್ದಾರೆ ಮತ್ತು ಅರ್ಜುನ್ ಸರ್ಜಾ ಅವರು ಕೂಡ ನಟಿಸಿದ್ದಾರೆ ಮತ್ತು ದರ್ಶನ್ ಅವರು ಕೂಡ ನಟಿಸಿದ್ದಾರೆ ಮತ್ತು ರವಿಚಂದ್ರನ್ ಅವರು ಕೂಡ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಕುರುಕ್ಷೇತ್ರ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಮತ್ತು ಎಡಿಟಿಂಗ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕಾಂಟ್ರಿಬ್ಯೂಷನನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ರಾಕ್ಲೈನ್ ಪ್ರೊಡಕ್ಷನಿಂದ ಕೂಡ ಬಂದಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ದರ್ಶನ್ ಅವರ 50ನೇ ಸಿನಿಮಾವಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮುಂದಾಗೆ ಈ ಕುರುಕ್ಷೇತ್ರ ಮೂವಿಯ ಲೈನ್ ಸ್ಟೋರಿ ನೋಡೋದಾದರೆ, ನಿಮ್ಮ ಪ್ರಕಾರ ಕುರುಕ್ಷೇತ್ರ ಅಂತಂದರೆ ಪಾಂಡವರು ಮತ್ತು ಕೌರವರ ನಡುವೆ ಯಾವ ರೀತಿ ಜಗಳವಾಗುತ್ತೆ ಮತ್ತು ಯಾವ ರೀತಿ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಈ ಮೂವಿಯಲ್ಲಿ ಸಖತ್ತಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಮತ್ತು ಒಂದು ಹುಡುಗಿಯಿಂದ ಯಾವ ರೀತಿ ಪಂಚಪಾಂಡವರು ಮತ್ತು ಕೌರವರು ಕೂಡ ಯುದ್ಧಕ್ಕೆ ಬರ್ತಾರೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದಾಗೆ ದರ್ಶನ್ ಅವರು ಒಂದು ರಾಜ ಅರಮನೆಯಲ್ಲಿ ಕೂಡ ವಾಸವನ್ನು ಕೂಡ ಮಾಡ್ತಾಯಿರ್ತಾರೆ. ಅಂದಾಗೆ ಪಂಚಪಾಂಡವರಿಗೆ ಏನು ಕೂಡ ಕೊಡೋದಿಲ್ಲ, ಕೌರವರು ಕೂಡ ಅವರನ್ನು ಗಡೀಪಾರು ಮಾಡಿರ್ತಾರೆ. ಗಡೀಪಾರು ಅಂತಂದರೆ ಅವ್ರಿಗೆ ಯಾವುದೋ ಒಂದು ಬರ್ಮೂವಿ ಕೊಟ್ಟಿರ್ತಾರೆ. ಆ ಬರ್ಮೂವಿಯಲ್ಲಿ ನೀರಿರೋದಿಲ್ಲ ಮತ್ತು ಪ್ರಾಣಿಗಳಿರಲ್ಲ. ಆ ಪಂಚಪಾಂಡವರು ಏನು ಮಾಡ್ತಾರೆ, ಆ ಮೂವಿ ಅದು ಬರ್ಮೂವಿಯಲ್ಲಿ ಅಲ್ಲಿ ಮನ ಕಟ್ಕೊಂಡು ಸ್ವಂತ ಒಂದು ಬಂಗ್ಲೆಯನ್ನು ಕಟ್ಟಿರ್ತಾರೆ. ಅದಕ್ಕೆ ಓಪನಿಂಗಿಗೆ ಏನು ಮಾಡಿರ್ತಾರೆ, ದರ್ಶನ್ ಅವರನ್ನು ಕೂಡ ಇದು ಮಾಡ್ತಿರ್ತಾರೆ. ಅವಾಗೇನಾಗುತ್ತೆ, ಅಲ್ಲಿ ದರ್ಶನ್ ಅವರು ಕೂಡ ಹೋಗಿದ್ದಾಗ ಏನಾಗುತ್ತೆ ಅಂತಾರೆ, ಅವರು ಸ್ಟಾರ್ಟಿಂಗು ಹೋದಾಗ ನೀರರಿಯ ಸೇತುವೆ ಮೇಲೆ ಕಾಲು ಹಾಕಿದ್ರೆ ಏನೂ ಆಗೋದಿಲ್ಲ. ಅಂದಾಗೆ ಏನು ಮಾಡ್ತಾರೆ, ನೀರರಿಯ ಸೇತುವೆ ಮೇಲೆ ಕಾಲು ಹಾಕ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಪಂಚಪಾಂಡವರ ಅಲ್ಲಿ ಇರ್ತಾರಲ್ಲ ಅವರು ನೋಡಿ ನಗ್ಬಿಡ್ತಾರೆ. ಆ ನಗ್ಬಿಟ್ಟಾಗ ಏನಾಗುತ್ತೆ, ದರ್ಶನನಿಗೆ ಒಂಥರ ಆಗುತ್ತೆ. ಒಂಥರ ಆದಾಗ ಏನಾಗುತ್ತೆ, ಅವರನ್ನು ಸಭೆಗೆ ಕರೀತಾರೆ. ಸಭೆಗೆ ಕರ್ಕೊಬಂದು ಪಗಡೆ ಸ್ಟಾರ್ಟ್ ಮಾಡ್ತಾರೆ. ಆ ಪಗಡೆಯಿಂದ ಅವ್ರನ್ನ ದ್ರೌಪದಿಯನ್ನು ಕೂಡ ಎಳ್ಕೊಂಡು ಬರ್ತಾರೆ. ದ್ರೌಪದಿಯನ್ನು ಎಳ್ಕೊಂಡು ಬಂದು ಕೂಡ ಅಲ್ಲಿ ಅಪಹರಣ ಕೂಡ ಮಾಡಿಸ್ತಾರೆ ಅಂತ ಕೂಡ ಹೇಳ್ಬೋದು. ಅಪಹರಣ ಆದಮೇಲೆ ಅವರು ಎಲ್ಲ ಕೂಡ ಕಳ್ಕೊಂಡು ಕೂಡ ಏನು ಮಾಡ್ತಾರೆ, ಪಗಡೆ ಆಟದಲ್ಲಿ ಕೂಡ ತಿರ್ಗಾ ಅವರು ಒಂದು ಯುದ್ಧಕ್ಕೆ ಕರೀತಾರೆ. ಅಂತಾರೆ ರವಿಚಂದ್ರನ್ ಅಂದರೆ ಕೃಷ್ಣ ಅವ್ರ ಹತ್ರ ಹೋಗಿ ಯುದ್ಧಕ್ಕೆ ಅಂತ ಕರೀತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ಹೇಳ್ಬೋದು ಗೈಸ್. ಮತ್ತು ಈ ಕುರುಕ್ಷೇತ್ರ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.